ಟೋಪಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನ, ಟೋಪಿ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸ್ತೀನ. ಎಷ್ಟು ಏಜ್ ನಿಂಗೆ? 16ಗೆ ಜಿಮ್ಮಿಗೆ ಬಂದುಬಿಟ್ಟಿದ್ಯಾ, ಫುಲ್ ಬಾಡಿ ಮಾಡಬೇಕು. ಇಡಿಕೆ ಬರುತ್ತಲ್ಲ, ಇಡಿಕೆ ಮನೆ ಕಟ್ಟಕ್ಕೆ ಇಡಿಕೆ ಬರುತ್ತೆ. ಅವನ್ನ ನಾವು ಕಡ್ಡಿ ಕಟ್ಬಿಟ್ಟು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿದೆ. ಪ್ಲೀಸ್ ಇಲ್ಲ ಇದು ಹಿಡ್ಕೋಬಾರ್ದ ಫೋನ್. ಸ್ಟಾರ್ಟ್ ಮಾಡಿದ್ದೀನಿ, ಈಗ ವರ್ಕೌಟ್ ಮಾಡಬೇಕು. Okay, let's go. ಲೇಟ್ ಸ್ಟಾರ್ಟ್ ಮಾಡ್ತಿರೋದು ಜಿಮ್ಮಲ್ಲಿ, ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾಳೆ 8:30 ಆಗ್ತಾ ಇದೆ ನೋಡಿ, 8:30 ಆಗಿದೆ. ಇವಾಗ ಟೋಪಿ ಹಾಕಿಲ್ಲ. ಟೋಪಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನಿ, ಟೋಪಿ ಹಾಕಿಲ್ಲ ಅಂತ ಚೆನ್ನಾಗಿ ಕಾಣಿಸ್ತೀನಿ. ಗೈಸ್ ಕಮೆಂಟ್ ಮಾಡಿ. ಟೋಪಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನ, ಟೋಪಿ ಹಾಕಿಲ್ಲ ಅಂದರೆ ಚೆನ್ನಾಗಿ ಕಾಣಿಸ್ತೀನ? ಟೋಪಿ ಹಾಕಿರೇ ಚೆನ್ನಾಗಿ ಕಾಣಿಸ್ತೀನ, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಹಿಂಗೆ ಇದ್ರೆ ಚೆನ್ನಾಗಿ ಕಾಣಲ್ಲ. ಕಟಿಂಗ್ ಚೆನ್ನಾಗೈತಾ ಚೆನ್ನಾಗಿಲ್ವ? ಚೆನ್ನಾಗೈತಾ? ಮತ್ತು ಟೋಪಿ ಏನಕ್ಕೆ ಹಾಕಬೇಕು? ಒಂದು ಫೀಲ್ ಅಂದರೆ ಯಾವ ಥರ? ಅಂದರೆ ಯಾವ ಥರ ಟೋಪಿ ಹಾಕೊಂಡ್ರೆ? ಹಿಂಗೆ ಇದ್ರೆ ಲೋಕಲ್ ರೋಡಿ ಥರ ಕಾಣಿಸ್ತೀನಲ್ವಾ? ಎಷ್ಟಾಯಿತು? 20 ಏನಕ್ಕೆ ಮಾಡಿಸ್ದೆ? ಏನಕ್ಕೆ ಮಾಡಿದೆ? ಅಷ್ಟೊಂದು ಮಾಡ್ಬಿಡ್ದು. 12 ಕೌಂಟ್ಸು 15 ಕೌಂಟು 12 ಕೌಂಟ್ಸೇ ಇರಬೇಕು, ಸರಿನಾ? ಮಾಡ. ಎಷ್ಟು ಏಜ್ ನಿಂಗೆ? 16ಗೆ ಜಿಮ್ಮಿಗೆ ಬಂದುಬಿಟ್ಟಿದ್ಯಾ, ಫುಲ್ ಬಾಡಿ ಮಾಡಬೇಕು ಅಂತ. ಕಾಲೇಜ್ಗೆ ಹೋಗೋ ವರ್ಷದಿಗೆ ಫುಲ್ ಬಾಡಿ. ಹಾಂ, ಕಾಲೇಜಾಗೆಲ್ಲ ಹಿಂಗೆ ತೋರಿಸ್ಕೊಂಡು ಹೊಡ್ರದ, ಪೋಸಿಂಗ್ ಹೊಡ್ಕೊಂಡು. ನೋಡಿ ಗೈಸ್, ಈ ವಯಸ್ಸಿಗೆ ಡೆಡಿಕೇಶನ್ ಬಂದುಬಿಡೈತೆ. ನಾವು ಈ ವಯಸ್ಸಲ್ಲಿದ್ದಾಗ ಏನು ಓದ್ತಾ ಇರೋದು? ಈಗ 10th. ಈ ಲೆವೆಲ್ಗಾಲಿ ನಾನು ಮನೆಯಲ್ಲೇ ಜಿಮ್ ಇರಲಿಲ್ಲ, ಮನೆಯಲ್ಲೇ ವರ್ಕೌಟ್ ಮಾಡ್ತಿದ್ದೆ. ಈ ಲೆವೆಲ್ಗಾಲೆ ಈ ರೇಂಜಿಗಾಲೇ ನಾನು ಮನೇಲಿ ವರ್ಕೌಟ್ ಮಾಡ್ತಿದ್ದೆ. ಹೆಂಗೆ ಅಂದರೆ ಇಡಿಕೆ ಬರುತ್ತೆ ಗೊತ್ತಾ? ಇಡಿಕೆ ಮನೆ ಕಟ್ಟಕ್ಕೆ ಇಡಿಕೆ ಬರುತ್ತೆ. ಅವನ್ನ ಒಂದು ಕಡ್ಡಿ ಕಟ್ಬಿಟ್ಟು ಅದರಲ್ಲಿ ಅದು ಹಿಂಗೆ ರೋಪಿಂಗ್ ಆ ಥರ ಕೇಬಲ್ ಐತಲ್ಲ, ಆ ಥರದ್ದಕ್ಕೆ ಏನು ಮಾಡಿದ್ದೆ ಅಂದರೆ ತಂತಿ ಕಟ್ಬಿಟ್ಟು ಹಿಂಗೆ ಹಗ್ಗ ಈ ಥರ ಇದಿರುತ್ತಲ್ಲ, ಏನು ಕಡ್ಡಿ, ಹಾಂ, ಅದಕ್ಕೆ ಹಿಂಗೆ ಹಾಕ್ಬಿಟ್ಟು ಅದ್ರಾಗ ಹಾಕ್ಬಿಟ್ಟು ಹಿಂಗೆ ಎಳೆಯೋದು. ಅವಾಗ ನಂಗೆ ಮಾಡಿದ್ದೆ. ಆದರೆ ನನಗಿಷ್ಟ ವರ್ಕೌಟ್ ಮಾಡೋಕ್ಕೆ ಅವಾಗಲೇ. ಅದಾದಮೇಲೆ ಸ್ಟಾಪ್ ಮಾಡಿದೆ. ಮತ್ತೆ ಜಿಮ್ಗೆ ಹೋದೆ ಒಂದು ಸ್ವಲ್ಪ ದಿನ ಜಿಮ್ಗೆ. ಎಲ್ಲಿ ಅಂದರೆ ನಮ್ಮೂರಲ್ಲಿ ಫ್ರೀ ಜಿಮ್ ಇತ್ತು. ಊರು ಅಂದರೆ ಊರಲ್ಲ, ಔಟ್ಸೈಡು. ಇವಾಗ ಸಿಟಿ ಬರುತ್ತಲ್ಲ, ಸಿಟಿ ಆ ಸೈಡು. ಅಲ್ಲಿಗೆ ಒಂದು 2 ದಿನ ಹೋದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಂತ. ಆಮೇಲೆ ಅವರು ಬಿಟ್ಟರು, ನಾನು ಬಿಟ್ಟೆ, ಹೋಗಲಿಲ್ಲ. ಅಲ್ಲಿ ಅಂದರೆ ಸುಮ್ಮನೆ ವರ್ಕೌಟ್ ಹೆಂಗಂದ್ರೆ ಹಂಗೆ, ಯಾರು ಟ್ರೈನರ್ ಎಲ್ಲ ಏನಿಲ್ಲ, ಹೋಗೋದು ವರ್ಕೌಟ್ ಮಾಡ್ಕೊಳ್ಳೋದು ಬರೋದು ಹಂಗೆ. ನೀನಾದರೂ ಅದೃಷ್ಟವಂತ, ನಿಮ್ಮ ಅಪ್ಪ ಸೇರಿಸ್ಬಿಟ್ಟೈತೆ ಜಿಮ್ಗೆ, ಖುಷಿ ಪಡು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ ನಾನು. ಈಗ ವರ್ಕೌಟ್ ಮಾಡಬೇಕು, ಸಿಗ್ತೀನಿ, ಓಕೆನಾ? ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನೋ? ಮಾಡಿದ್ಯಾ? ಹಾಂ. ಇನ್ಸ್ಟಾಗ್ರಾಮ್ ಅಲ್ಲ, ಇದ್ದೀನಿ. ಜಿಮ್ನ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಬನ್ನಿ, ಮನೆಗೆ ಹೋಗೋಣ ಬನ್ನಿ, ಮನೆಗೆ ಹೋಗೋಣ ಬನ್ನಿ, ಮನೆಗೆ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಗೈಸ್, ಈಗ ತಿಂಡಿ ತಿಂದ್ಕೊಂಡೆ. ಈಗ ಆ ಜಿಮ್ ಹತ್ರ ಹೋಗ್ಬೇಕು. ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಪ್ರೋಟೀನ್ ತರಬೇಕು, ಒಂದು 2 ಪ್ರೋಟೀನ್ ತರಬೇಕಾಯಿತು. ಅದಕ್ಕೆ ಆ ಜಿಮ್ ಹತ್ರ ಹೋಗಿ ಎತ್ಕೊಂಡು ಬರಬೇಕಾದ್ರೆ ಸಿಗ್ತೀನಿ ನಿಮಗೆ, ಓಕೆನಾ? ಈಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಜಿಮ್ಮಿಗೆ ಬಂದು ಆಲ್ರೆಡಿ 5:20 ಆಗಿದೆ. ಈಗ ನೋಡಿರಿ, ಪೂಜೆ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಪೂಜೆ ಮಾಡಬೇಕು, ಹೂವು ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಸಿಗ್ತೀನಿ ಎಲ್ಲ ಕ್ಲೈಂಟ್ಸ್ ಬಂದಮೇಲೆ. ನೋಡಿ, ಇಬ್ಬರು ಬಂದವ್ರೆ, ಅವ್ರು ವರ್ಕೌಟ್ ಮಾಡ್ತವ್ರೆ.
ಪೂಜೆ ಮಾಡ್ಬೇಕು, ಅದಕ್ಕೋಸ್ಕರ ರೆಡಿ ಮಾಡಬೇಕು. ಹೂವು ತರ್ತಾವ್ರೆ, ಹೂವು ತಂದಮೇಲೆ ರೆಡಿ ಮಾಡಿಬಿಟ್ಟು ನಿಮ್ಮ ಹತ್ರ ಆಮೇಲೆ ಸಿಗ್ತೀನಿ. ಓಕೆನಾ? ಫುಲ್ಲು ಪ್ರೋಟೀನ್ನ ಶಾಪಿಂಗು. ಪ್ಲೀಸ್. ಓಹೋ ನಮ್ಮ ಒಂದು ಡಬ್ಬ ಕೊಟ್ಬಿಟ್ರಿ ಹೆಂಗೆ ತಾನೆ ಓಪನ್ ಮಾಡ್ತೀನಿ. ಕೈ ಹಿಡ್ಕೊಂಡಿದ್ದೆ ಕ್ಯಾಮ್ರಾ ಇಲ್ಲ, ಬೆಳಿಗ್ಗೆ ಇದು ಹಿಡ್ಕೋಬಾರ್ದ ಫೋನು? ಅದು ಬೇರೆ ಅದು. ಹಂಗೆ ನಮ್ಗೊಂದು ತಗೊಳ್ತು ಸಾಕು, ಓಪನೇ ಆಗಿಲ್ಲ ಆಗ. ನಿಮ್ಮ ಹತ್ರ ಸಕ್ಕತ್ತಾಗೈತಿ, ನಮ್ಗೊಂದು ಕವರ್ ಮಾಡ್ರಿ ಹೆಂಗೆ ತಾಣಿರ್ತೀವಿ ನೋಡ್ಕೊಂಡು ನೀವು ಬಿಡ್ರಿ. ಸಕ್ಕತ್ತಾಗೈತಿ. ಒಳ್ಳೆ ಕ್ಲೀನ್ ಆಗುತ್ತೆ. ಕಲರ್ ನೋಡಿ ಹೇಳ್ತಾ ಇದ್ದೀರಾ? ಇದಲ್ಲೇ ಹಾಕ್ತೀನಿ ನಾವು. ಕವರ್ ತೆಗ್ದಿದ್ರಿ ಅಣ್ಣ, ಎಲ್ಲ ಹಂಗೆ ಇಟ್ಬಿಟ್ರೆ ನೋಡೋದು ಆಯ್ತು. ಇದು ಅದೇ. ಹಾಗೆ ಇರ್ರಿ, ನಿಮ್ಗೆ ಏನು ಮಾಡಕ್ಕೆ ಎರಡು ಕ್ಯಾರೆಟ್ ನೋಡಿದ್ರೆ ಎರಡು ಬಲ್ಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ವರ್ಕೌಟ್ ಮಾಡಬೇಕು, ಫುಲ್ ವರ್ಕೌಟು. ಇವತ್ತು ನ್ಯೂ ಲುಕ್ ಜೊತೆ ನಿಮ್ಮ ಹತ್ರ ಸಿಗ್ತೀನಿ ನೋಡ್ರಿ. ನೋಡ್ರಿ ಹೆಂಗೈತೆ ಬಾಡಿ. ಸುದೀಪ ನೋಡ್ರಿ ಹೆಂಗೆ ನೋಡ್ತಾನೆ. ಏನು ಸುದೀಪ, ಏನು ಸಮಾಚಾರ? ಹಾಂ, ಊಟ ಮಾಡ್ದ? ಬಾ ಊಟ ಮಾಡು. ಓಕೆ ಗೈಸ್, ವರ್ಕೌಟ್ ಮಾಡಿ ಸಿಗ್ತೀನಿ. ವರ್ಕೌಟ್ ಮಾಡಬೇಕು, ಮಾಡಿಬಿಟ್ಟು ಸಿಗ್ತೀನಿ ನಿಮ್ಮ ಹತ್ರ. ಓಕೆನಾ? ನೋಡ್ರಿ ಇನ್ನೂ ಎಷ್ಟು ಜನ ಅವ್ರೆ. ಬ್ಯಾಕ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಫಿಸಿಕ್ ನೋಡಿ ಬನ್ನಿ, ಫಿಸಿಕ್ ತೋರಿಸ್ತೀನಿ ನಿಮಗೆ. ನೋಡ್ರಿ ಫಿಸಿಕ್ ಈ ಥರ ಐತೈ. ನೋಡ್ರಿ ಇಲ್ಲಿ ಇಬ್ಬರು ಅವ್ರೆ, ಸುದೀಪ, ಶರತ್. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಂ, ಫಿಶ್ ಐತೆ ಗೈಸ್. ಫಿಶ್ ತಿಂದ್ಬಿಟ್ಟು ಎಂಡ್ ಮಾಡ್ತೀವಿ. ಈಗಿನ್ನ ಬ್ಯಾಕ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಅದಿನ್ನೇನು ಫಿಶ್ ತಿನ್ನೋದು ತೋರಿಸ್ತೀನಿ, ಎಂಡ್ ಆಗುತ್ತೆ ಅಷ್ಟೇ. ಓಕೆ, ಈಗ ಫಿಶ್ ತಿಂದು ಎಂಡ್ ಮಾಡ್ತೀನಿ. ಒಂದು ನಿಮಿಷ ಗೈಸ್. ಫಿಶ್ಶು ಬನ್ನಿ ತಿನ್ನ. ಜಿಲೇಬಿ ಇದು ಸ್ಲೈಸು. ಈ ಸ್ಲೈಸ್ ಬಂದ್ಬಿಟ್ಟು ಪಾಂಪ್ಲೆಟ್ದು, ಜಿಲೇಬಿ ಇದು. ಈಗ ಇದೇನು ಹೇಳಿ, ಪ್ರೋಟೀನು. ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ಪ್ರೋಟೀನು. ಇವು ಈರುಳ್ಳಿ. ನಾವು ಕನ್ನಡದಲ್ಲಿ ಹೇಳ್ತೀವಪ್ಪ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಸುದೀಪ್ ಬದಲು ನಾನೇ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್. ಹೋಗಿ ಮಲ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಟಾಟಾ ಬಾಯ್. ಹಾಂ.